ಬಿಜೆಪಿ ಹಾಗೆ ಜೆಡಿಎಸ್ನ ನಡುವೆ ಕಿತ್ತಾಟ. ಯಾಕೆ? ಪ್ರೀತಮ್ ಗೌಡ್ರು ಬಂದ್ಬಿಟ್ರು. ಜೆಡಿಎಸ್ನ ಕಾರ್ಯಕರ್ತರಿಗೆ ಸಹಿಸ್ಲಿಕ್ಕಾಗ್ಲಿಲ್ಲ. ಕೈ ಮಿಲಾಯಿಸೋ ಹಂತಕ್ಕೆ ಹೊಟ್ಟೋಯ್ತು ಈ ಮೈತ್ರಿ ಕಾದಾಟ. ಇದರ ಜೊತೆಗೆ ಪ್ರೀತಮ್ ಗೌಡ್ರು ಎಚ್ ಡಿ ಕುಮಾರಸ್ವಾಮಿ ಅವರ ಬೆಂಬಲಿಗರ ನಡುವೆ ಯಾವ ಹಂತಕ್ಕೆ ಫೈಟ್ ಆಗೋಯ್ತು ಅಂತಂದ್ರೆ, ಯಾರು ನಿಜವಾದ ಗೌಡ್ರು ಇವತ್ತು ಇಲ್ಲೇ ಡಿಸೈಡ್ ಆಗಿ ಹೋಗ್ಬಿಡ್ಲಿ ಅಂತ. ಯಾಕೆ ಈ ಮಟ್ಟಿಗೆ ಫೈಟ್ ಆಯ್ತು ಅಂತಂದ್ರೆ, ಪ್ರೀತಮ್ ಗೌಡ್ರು ಬಂದಿದ್ದ ಹವಾ ಖದರ್ ಇದೆಯಲ್ಲ ಪಾದಯಾತ್ರೆಗೆ, ಇವತ್ತು ಮಂಡ್ಯ ಎಂಟರ್ ಆಗ್ತಾ ಇದ್ದ ಹಾಗೆ ಪ್ರೀತಮ್ ಗೌಡ್ರು ಅವರದ್ದೇ ಬೆಂಬಲಿಗರ ಜೊತೆಯಲ್ಲಿ ಒಂದು ಸಪ್ರೇಟ್ ಸ್ಟೈಲಲ್ಲಿ ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡು ಬಂದ್ರಪ್ಪ. ವಿಜುವಲ್ಸ್ ನೋಡಿ ಹೆಂಗೆ ಬಂದ್ರು ಪ್ರೀತಮ್ ಗೌಡ್ರು ಇವತ್ತಿನ ಪಾದಯಾತ್ರೆಗೆ ಅಂತ ಹೇಳಿ. ಮಂಡ್ಯ ಹೇಳಿ ಕೇಳಿ ಕುಮಾರಸ್ವಾಮಿ ಅವರ ಕಣ. ಈಗ ಅಲ್ಲಿ ನಿಂತು ಗೌಡ ಪ್ರೀತಮ್ ಗೌಡ ಅಂದ್ಬಿಟ್ರೆ ಸುಮ್ಮನೆ ಇರ್ತಾರ ಜೆಡಿಎಸ್ನವರು? ಏನ್ ಮಾಡಿದ್ರು ನೋಡಿ, ಹೆಂಗಾಯ್ತು ಗಲಾಟೆ. ಇದು ಕೇವಲ ಒಂದು ಸ್ಯಾಂಪಲ್ ಅಷ್ಟೇ. ಡಿಬೇಟ್ 1 ಗಂಟೆ ಇದೆ. ಈ 1 ಗಂಟೆಯಲ್ಲಿ ಕಾಂಗ್ರೆಸ್ನವ್ರದ್ದು ಇಂಥದ್ದೇ ಕೆಲ ಸಿಚುಯೇಷನ್ಗಳಿದೆ, ಅದನ್ನು ಕೂಡ ಪ್ಲೇ ಮಾಡೋಣ. ಚರ್ಚೆ ಇಲ್ಲಿಂದ ಪ್ರಾರಂಭ ಮಾಡೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರೆ ಸುರಭಿ ಹೊದಿಗೆರೆ ಇದ್ದಾರೆ, ಹಾಗೆ ಜೆಡಿಎಸ್ನ ವಕ್ತಾರರು ವೀರಣ್ಣ ಅವರಿದ್ದಾರೆ, ಕಾಂಗ್ರೆಸ್ ವಕ್ತಾರರು ಸೂರ್ಯ ಮುಕುಂದರಾಜ್ ಇದ್ದಾರೆ, ಹಾಗೆ ರಾಜಕೀಯ ವಿಶ್ಲೇಷಕರು ಬಸವರಾಜ್ ಇಟ್ನಾಳ್ ಅವರಿದ್ದಾರೆ. ಆಫ್ಟರ್ ಲಾಂಗ್ ಟೈಮ್ ಸರ್, ವೆಲ್ಕಮ್ ಬ್ಯಾಕ್. ವಿ ವರ್ ಮಿಸ್ಸಿಂಗ್ ಯು ಇನ್ ದಿಸ್ ಪ್ಯಾನಲ್. ನಿಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ ಪ್ರಶ್ನೆನ. ಇದನ್ನ ಸ್ವಪ್ರತಿಷ್ಠೆಯ ವೇದಿಕೆ ಅಂದಲೇ ಈ ಪಾದಯಾತ್ರೆಯನ್ನ ದೋಸ್ತಿ ಪಾದಯಾತ್ರೆ, ಸಿದ್ದರಾಮಯ್ಯನವರ ಕೆಳಗಿಳಿಸೋ ಪಾದಯಾತ್ರೆ ಹೆಂಗ್ ಕರೆಯೋದು ಇದನ್ನ? ಈ ಇದರಲ್ಲಿ ದೇರ್ ಆರ್ ವೇರಿಯಸ್ ಡೈಮೆನ್ಷನ್, ಅನೇಕ ಆಯಾಮಗಳು ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋಣ. ದೆನ್ ವಿಲ್ ಕಮ್ ಟು ಮೂಡ ಆಲ್ಸೋ. ಈಗ ಈ ಬಿಜೆಪಿ ಮತ್ತು JDS ಮೈತ್ರಿ ಆಗಿದ್ದ ಸಂದರ್ಭ ಮತ್ತು ಆದ ಕಾರಣಗಳು ತೀರಾ ಆಯಾ ಸಂದರ್ಭಕ್ಕೆ ಅವಾಗ ಕುಮಾರಸ್ವಾಮಿ ಹೇಳಿದ್ರಲ್ಲ, ಒಂದು ಶಬ್ದ ಯೂಸ್ ಮಾಡ್ತಿದ್ರು, ಸಾಂದರ್ಭಿಕ ಶಿಶು ಅಂತ. ಈ ಮೈತ್ರಿಯೇ ಒಂದು ಸಾಂದರ್ಭಿಕ ಶಿಶು. ಅದ್ರ ಜೊತೆಗೇನೆ ಈ ಹಳೆ ಮೈಸೂರು ಭಾಗದಲ್ಲಿ, ಅದರಲ್ಲೂ ಒಕ್ಕಲಿಗ ಒಂದು ಒಂದು ಸಮುದಾಯದಲ್ಲಿ ಒಕ್ಕಲಿಗ ನಾಯಕ ಯಾರು ಅಂತ ಹೊಸ ಪ್ರಶ್ನೆ ಉದ್ಭವ ಆಯಿತು ಬಿಜೆಪಿ ಮತ್ತು JDS ಮೈತ್ರಿ ಆದಮೇಲೆ. ಒಕ್ಕಲಿಗ ನಾಯಕ ಕುಮಾರಸ್ವಾಮಿನ ಅಥವಾ ಅಶ್ವಥ್ ನಾರಾಯಣ ಅಥವಾ ಅಶೋಕ, ಇದು ಒಂದು ಅಲ್ಲೊಂದು ಇತ್ತು. ದಟ್ ಈಸ್ ಸಿಟಿ ರವಿ ಬೇರೆ. ಇದು ದೇರ್ ಇಸ್ ಒನ್ ಅಂಡರ್ಲೈಯಿಂಗ್ ಫ್ರಾಕ್ಚರ್. ಇದು ಅದಾದಮೇಲೆ ಈ ಮೂಢ ವಿಚಾರ ಇದೆಯಲ್ಲ, ಈ ಮೂಢ ವಿಚಾರವೇ ಒಂದು ಸ್ವಲ್ಪ ಲಿಟಲ್ ಟ್ರಿಕ್ಕಿ. ಈ ಮೂಢ ಹಗರಣ ಆಗಿದೆ ಅಥವಾ ಇದರಲ್ಲಿ ಏನಾದರೂ ಒಂದು ಆಡಳಿತಾತ್ಮಕ ಒಂದು ತಪ್ಪು ಏನಾದರೂ ಆಗಿದ್ರೆ ಅದು ಕಣ್ಣಿಗೆ ಕಾಣೋ ಥರ ಇದೆ. ಸಮಸ್ಯೆ ಏನು ಅಂದರೆ, ವೇರ್ ದ ಬಕ್ ಸ್ಟಾಪ್ಸ್, ಇದೆಲ್ಲ ಹೋಗಿ ಮತ್ತೆ ಬಿಜೆಪಿ ಸರ್ಕಾರದ ಬಾಗಿಲಿಗೆ ನಿಲ್ತದೆ. ವಾಲ್ಮೀಕಿ ಹಗರಣ ಬೇರೆ ವಿಚಾರ ಆಗಿತ್ತು, ಅದು ದಟ್ ವಾಸ್ ವೆರಿ ಸ್ಪೆಸಿಫಿಕ್ಲಿ ಅನ್ ಆಕ್ಟ್ ಆಫ್ ಕರಪ್ಷನ್ ಇನ್ ಸಿದ್ದರಾಮಯ್ಯ ಗೌರ್ಮೆಂಟ್. ಇಲ್ಲಿ ಓವರ್ಲ್ಯಾಪ್ ಇದೆ. ಅದು ಸರಿನೋ ತಪ್ಪು, ಯಾರು ತಪ್ಪು ಎಷ್ಟು ಅನ್ನೋ ತನಿಖೆ ಆಗಿ ಹೊರಗೆ ಬರಬೇಕು. ಹೀಗಿರುವಾಗ ಈ ಮೂಢ ವಿಚಾರದಲ್ಲಿ ಮೈಸೂರು ಪಾದಯಾತ್ರೆ ಮಾಡಕ್ಕೆ ಶುರು ಮಾಡ್ತಾರಲ್ಲ ಬಿಜೆಪಿ ಮತ್ತು ಮೈತ್ರಿ ಪಕ್ಷಗಳು. ಇದರ ಶುರುವಾಗಿನ ದಿನಗಳಲ್ಲೇ ಕುಮಾರಸ್ವಾಮಿ ಒಂದು ಅಪಸವ್ರು ಎತ್ತಿದ್ರು, ನಾನು ಯಾಕಲ್ಲಿ ಹೋಗಬೇಕು, ನಾನು ಕೇಳಿದ್ರ ನೀವು ಅಂತೇಳಿ. ಅಮಿತ್ ಶಾ ಬಂದು ಹೇಳಬೇಕಾಯ್ತು ಇವ್ರಿಗೆ. ಅಮಿತ್ ಶಾ ಕರೆಸ್ಕೊಂಡು ಇಲ್ಲ ನೀವು ಮಾಡಿ ಅಂತ ಆವಾಗ ಹೋಗ್ತಾರೆ. ಅದ್ರ ಜೊತೆಗೇನೆ ಇಲ್ಲಿ ಬಿಜೆಪಿ ಒಳಗಡೆ ಏನಿದೆ, ವಿಜೇಂದ್ರ ನಾಯಕತ್ವ ಒಪ್ಕೊಳ್ಬೇಕಾ ಬೇಡ ಅಂತ ದೊಡ್ಡ ಅಲ್ಲೊಂದು ಭಿನ್ನಾಭಿಪ್ರಾಯದ ಒಂದು ಸಮಸ್ಯೆ ಇದೆ. ಅದಕ್ಕೂ ಬರೋಣ. ಈಗ ಸದ್ಯಕ್ಕೆ ಪ್ರೀತಮ್ ಗೌಡ ಹಾಗೆ JDS ಆ ಕಾನ್ಫ್ಲಿಕ್ಟ್ ಅಲ್ಲಿಗೆ ಮಾತಾಡಿ, ಯಾಕಂದ್ರೆ ಅದು ಕೂಡ ಬಾಕಿ ಇದೆ. ಪ್ರೀತಮ್ ಗೌಡ ಮತ್ತು ದೇವೇಗೌಡ ಕುಮಾರಸ್ವಾಮಿ ಅವರ ಕುಟುಂಬದ ನಡುವಿನ ಜಗಳಗಳು ಹಾಸನದಲ್ಲಿ ಅವು ಜನಜನಿತ ಅಲ್ಲಿ, ಮತ್ತು ನೇರಾನೇರವಾಗಿ ಗೌಡರ ಕುಟುಂಬವನ್ನು ಹೀಯಾಳಿಸಿದ್ರು. ಮತ್ತೆ ಅದೇ ಕಾರಣಕ್ಕೆ ಕುಮಾರಸ್ವಾಮಿ ಹಿನ್ನಡೆ ತೋರಿಸಿದ್ದು ಅವಾಗ ಮುಂಚಿನ ದಿನಗಳಲ್ಲಿ, ನಾನು ಆ ಪಾದಯಾತ್ರೆ ಹೋಗೋದಿಲ್ಲ ಅಂತ.
ಅಂತ ಪ್ರೀತಮ್ ಗೌಡ ಅಲ್ಲಿ ಬಂದು ಮಂಡ್ಯದಲ್ಲಿ ಈ ತರ ಘೋಷಣೆ ಕೂಗಿದಾಗ ಡೆಫಿನೆಟ್ಲಿ ದೇರ್ ಇಸ್ ಗೋಯಿಂಗ್ ಟು ಬಿ ರಿಯಾಕ್ಷನ್. ಈಗ ಏನಾಯ್ತು ಅಂದ್ರೆ ಇದೆಲ್ಲ ಒಂದು ಒಟ್ಟಾರೆ ದ ಬಿಗರ್ ಪಿಕ್ಚರ್ ಈಸ್ ಇಲ್ಲಿ ಮೂಢ ಹಗರಣ, ಸಿದ್ದರಾಮಯ್ಯ ಸರ್ಕಾರದ ಭ್ರಷ್ಟಾಚಾರ ಅದೆಲ್ಲ ಗೌಣವಾಗಿ ಇದು ಕಾಣ್ತಾ ಇದೆ ನಮಗೆ ಅಲ್ವಾ, ಇದು ಕಾಣ್ತಾ ಇದೆ. ವೀರಣ್ಣ ಅವರೇ ಅಲ್ಲ ವೀರಣ್ಣ ಅವರೇ, ಯಾಕಪ್ಪ ಅಷ್ಟೊಂದು ಆಕ್ರೋಶ? ಪ್ರೀತಮ್ ಗೌಡ್ರು ಬಿಜೆಪಿಯಲ್ಲೇ ಇದ್ದಾರೆ, ಅವರೇನು ಇನಾಗ್ರೇಷನ್ಗೆ ಬರಲಿಲ್ಲ, ಬಂದಿರೋದು ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪಾದಯಾತ್ರೆ ಸಂದರ್ಭದಲ್ಲಿ ನಂದು ಒಂದು ಇರ್ಲಿ ಅಲ್ಲಿ ರೆಪ್ರೆಸೆಂಟೇಷನ್ ಅಂತ ಬಂದ್ರು. ಅಷ್ಟೊಂದು ಕೋಪ ಮಾಡ್ಕೊಂಡು ವಿಜಯೇಂದ್ರ ಅವ್ರ ಕಾರ್ನೇ ಅಡ್ಡ ಹಾಕಿ ಅವ್ರನ್ನ ಯಾಕೆ ಕರೆಸಿದ್ರಿ ಅಂತ ಅಷ್ಟೊಂದು ಕೋಪ ಯಾಕೆ ಬಂತು ಅಂತ JDS ಕಾರ್ಯಕರ್ತರಿಗೆ? ಮೇಡಮ್, ಇದು ಅವ್ರ ಕ್ಷೇತ್ರ ಅಂತಲ್ಲ, ಯಾರೇ ಆಗಿದ್ರು ಕೂಡ ಬರ್ಬೋದು. ಮೈಸೂರು ಚಲೋ ಕಾರ್ಯಕ್ರಮ, ನಾವು ಪಾದಯಾತ್ರೆ ಕಾರ್ಯಕ್ರಮ ಮಾಡ್ತಾ ಇರೋದು ಜಂಟಿಯಾಗಿ ಬಿಜೆಪಿ ಮತ್ತು JDS ಇಬ್ರು ಸೇರಿ ಮೂಢ ಹಗರಣ ಏನಾಗಿದೆ ಆ ಭ್ರಷ್ಟಾಚಾರದ ವಿರುದ್ಧ CM ರಾಜೀನಾಮೆ ಕೊಡಬೇಕು, CBI ಇಂದ ತನಿಖೆ ಆಗಬೇಕು, ಅಥವಾ ಈ ಸರ್ಕಾರ ಏನು ಹಗರಣಗಳ ಸರಮಾಲೆನೆ ಮಾಡ್ತಾ ಇದೆ ಈ ಸರ್ಕಾರ ತೊಲಗಬೇಕು ಕರ್ನಾಟಕದಿಂದ. ಈ ಉದ್ದೇಶದಿಂದ ನಾವು ಮೈಸೂರು ಚಲೋ ಪಾದಯಾತ್ರೆ ಕಾರ್ಯಕ್ರಮ ಮಾಡ್ತಾ ಇರೋದು. ಇಲ್ಲಿ ವೆರಿ ಬಿಗಿನಿಂಗ್ ಏನಾಯಿತು, ಕುಮಾರಣ್ಣವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಹಾಸನ ವಿಷಯದಲ್ಲಿ ಪ್ರೀತಮ್ ಗೌಡ್ರನ್ನ ತಂದು ಇಲ್ಲಿ ಹೊಣೆಗಾರಿಕೆ ಕೊಡೋದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಉಸ್ತುವಾರಿ. ಹಾಗೇನಾಯಿತು, ಬದಲಾವಣೆ ಆಯಿತು. ಪ್ರೀತಮ್ ಗೌಡ್ರು ಕೊಡಲಿಲ್ಲ, ಇತರೆ 4 ಜನ ಉಸ್ತುವಾರಿಗಳು ಕೊಟ್ಟಿದ್ದಾರೆ, ಅವರು ಮಾಡ್ತಾ ಇದ್ದಾರೆ. ಇವತ್ತು 5ನೇ ದಿನ ಪಾದಯಾತ್ರೆ ಸರಾಗವಾಗಿ ನಡೀತಾ ಇದೆ. ಮಧ್ಯದಲ್ಲಿ ತಾವು ನೋಡಿದ್ದೀರಾ, ಪ್ರೀತಮ್ ಗೌಡ್ರ ಬೆಂಬಲಿಗರು ಮಧ್ಯದಲ್ಲಿ ಒಂದು ಪದ ಬಳಕೆ ಮಾಡ್ತಾರೆ, ಏನಂತ, ಗೌಡರ ಗೌಡ ಪ್ರೀತಮ್ ಗೌಡ ಈ ರೀತಿ ಅಲ್ಲ. ಇಲ್ಲಿ ಅದು ಅನಾವಶ್ಯಕವಾಗಿತ್ತು, ಅವಶ್ಯಕತೆ ಇರಲಿಲ್ಲ. ಉದ್ದೇಶ ನಾವು ಮಾಡ್ತಾ ಇರೋದು ಮೂಢ ಭ್ರಷ್ಟಾಚಾರದ ವಿರುದ್ಧ ಪಾದಯಾತ್ರೆ ಹೋರಾಟ. ಅದನ್ನ ಘೋಷಣೆ ಕೂಗೋದ್ ಬಿಟ್ಟು, ಇಲ್ಲ ಅದರ ಪರವಾಗಿರೋದು ಕೂಗೋದ್ ಬಿಟ್ಟು, ಇಲ್ಲಿ ಅನಾವಶ್ಯಕವಾದದ್ನ ಇದು ಈ ರೀತಿ ಮಾಡೋದು, ಅದು ಜಂಟಿ ಪಕ್ಷಗಳ ಪಾದಯಾತ್ರೆ ಇದರಲ್ಲಿ ಇದೆಲ್ಲ ಒಂದ್ ಕಡೆ ಸಣ್ಣ ಬಿರುಕು ಮತ್ತೆ ಕಾರ್ಯಕರ್ತರ ಒಂದು ಅಸಹನೆಗೂ ಕಾರಣ ಆಗಿದೆ. ಆದ್ರಿಂದನೇ ಕಾರ್ಯಕರ್ತರುಗಳು ಕೂಡ ಕೈ ಮಿಲಾಯಿಸೋ ಹಂತಕ್ಕೂ ಕೂಡ ಹೋಗಿರೋದು, ಹೋಗ್ಬಾರ್ದಾಗಿತ್ತಲ್ವಾ, ಇವಾಗ ಹೇಳಿದ್ರು ಇಟ್ನಾಳ್ ಸರ್, ಇಡೀ ಟಾಪಿಕ್ ಡೈವರ್ಟ್ ಆಗೋಯ್ತು. ಇವತ್ತಿನ ಪಾದಯಾತ್ರೆಯಲ್ಲಿ ಅಬ್ಬರದ ಭಾಷಣಗಳಾಯ್ತಪ್ಪ, ಮೀಡಿಯಾ ಫೋಕಸ್ ಎಲ್ಲ ಇಲ್ಲೇ, ಯಾಕೆ ನೋಡಿ ಇದಾಗಬಾರ್ದಾಗಿತ್ತು? ಹೌದು, ಇದನ್ನ ಮನಗೊಂಡ ಮುಖಂಡರು ಏನ್ ಮಾಡಿದ್ದಾರೆ, ಅವ್ರನ್ನ ಹೊರಗಡೆ ಕಳ್ಸಿದ್ದಾರೆ. ಹಾಗಾಗಿ ಏನು ತೊಂದರೆ ಇಲ್ಲ, ಸಾಕ್ತಾ ಇದೆ. 5ನೇ ದಿನ ಇವತ್ತು ಆಗ್ತಾ ಇದೆ. ನಾಳೆ ಕೂಡ 6, 7, 8 8ನೇ ದಿನ ಸಮಾವೇಶ ಮೈಸೂರಲ್ಲಿ ನಾವು ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾ ಇದಾರೆ ನೀವು ನೋಡಿದ್ದೀರಾ? ಅಲ್ಗೂ ಬರ್ತೀನಿ ಸರ್, ಅಲ್ಗೂ ಬರ್ತೀನಿ. ಸುರ್ಬಿ ಅವರೇ, ಯಾಕೆ ಸರಿಯಾಗಿ ಇನ್ಸ್ಟ್ರಕ್ಷನ್ ಇರ್ಲಿಲ್ವಾ ಪ್ರೀತಮ್ ಗೌಡ್ರಿಗೆ? ಅನಾವಶ್ಯಕ, ಇದನ್ನ ನಿಮ್ಮ JDS ನವರೇ ಹೇಳಿದ್, ನನ್ ಪದ ಅಲ್ಲ. ಅನಾವಶ್ಯಕ ಬಿಲ್ಡಪ್ ಎಲ್ಲ ಬೇಡಪ್ಪ, ಕೂಲಿಂಗ್ ಗ್ಲಾಸು, ಹಿಂದೆ ಬೆಂಬಲಿಗರು, ಗೌಡ ಘೋಷಣೆ ಇವೆಲ್ಲ ಬೇಡಪ್ಪ ಅಂತ ಹೇಳಿ ಇನ್ಸ್ಟ್ರಕ್ಷನ್ಸ್ ಇರ್ಲಿಲ್ವಾ, ಅಥವಾ ಕೊಟ್ರು ಧಿಕ್ಕರಿಸಿದ್ರ? ನೋಡಿ, ನಾನು 4 ದಿವಸದಿಂದ ನಮ್ಮ JDS ಕಾರ್ಯಕರ್ತರ ಜೊತೆಗೆ ಹೆಗ್ಲು ನಡ್ಕೊಂಡು ಬರ್ತಾ ಇದ್ದೀನಿ. ಆಗಲೇ 45 ಕಿಲೋಮೀಟರ್ಗಿಂತ ಜಾಸ್ತಿ ಆಗಿರೋವಂಥದ್ದು. ಆ ಮಳೆ ಬಿಸಿಲು ಎರಡೂ ಸೇರಿಸಿ ಇದೆಲ್ಲನೂ ಮೀರಿ ನಾವು ಪಾದಯಾತ್ರೆ ಮಾಡ್ಕೊಂಡು ಬಂದಿರೋವಂಥ ವಿಷಯ. ಪಾದಯಾತ್ರೆ ನಡೀತಿರೋ ವಿಷಯ ಮೂಢ ಹಗರಣದ ವಿರುದ್ಧ, ವಾಲ್ಮೀಕಿ ಹಗರಣದ ವಿರುದ್ಧ, ಈ ಒಂದು ಸರ್ಕಾರದ ರೈತ ವಿರೋಧಿ, ದಲಿತ ವಿರೋಧಿ ಬಿಹೇವಿಯರ್ ವಿರುದ್ಧ, ಈ ಎಲ್ಲ ವಿಷಯಗಳಲ್ಲೂ ಅಲ್ಲಿರುವಂತಹ ಸ್ಥಳೀಯರು ಮತ್ತೆ ಬೇರೆ ಬೇರೆ ಕಡೆಯಿಂದ ಬಂದಿರುವಂತಹ ಎಲ್ಲಾ ಕಾರ್ಯಕರ್ತರು ಬಹಳ ಜೋರಾಗೇನೆ ಈ ವಿಷಯಗಳನ್ನ ತೆಗಿತಾ ಬಂದಿರುವಂತದ್ದು. ಇವತ್ತು ಆಗಿರುವಂತಹ ಒಂದು ಸಂದರ್ಭದ ಬಗ್ಗೆ ನಾನು ವಿವರವಾಗಿ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ.